ನನ್ನ ಲ್ಯಾಪ್ಟಾಪಿಗೆ ಪೂಜೆ ಮಾಡಿ ಅಂದ್ರೆ ಯಾಕೆ ಮಾಡ್ತಿಲ್ಲ ನೀವು? ಈಗ ಲ್ಯಾಪ್ಟಾಪ್ ಪೂಜೆ ಮಾಡೋ ಅವಶ್ಯಕತೆ ಏನಿದೆ? ಸೀರೆಯನ್ನ ನೇಯೋದು ಮಗ್ಗದಲ್ಲಿ. ನೀನೇನೋ ಮಾಡೆಲ್ಸ್ ಡಿಸೈನ್ ಮಾಡ್ತೀನಿ ಅಂದ್ಯಲ್ಲ, ಮಾಡು. ಅದಕ್ಕೆ ಯಾಕೆ ಪೂಜೆ ಮಾಡಬೇಕು? ಲೇಟೆಸ್ಟ್ ಸ್ಯಾರೀಸ್ ಡಿಸೈನ್ ಮಾಡಬೇಕು ಅಂದ್ರೆ ಅದಕ್ಕೂ ಮುಂಚೆ ಇದು ಬೇಕು. ಲ್ಯಾಪ್ಟಾಪ್ ಮೇಲೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ ಮಗ್ಗದ ಮೇಲೆ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಮೊದಲು ಪೂಜೆ ಮಾಡ್ಬೇಕಾಗಿರೋದು ಲ್ಯಾಪ್ಟಾಪಿಗಲ್ವಾ? ಸರಿ, ನೀನೇನೋ ಒಳ್ಳೆ ಕೆಲಸ ಮಾಡ್ತೀನಿ ಅಂತಿದ್ಯಾ, ಅದಕ್ಕೆ ಪೂಜೆ ನಾನೇ ಮಾಡ್ತೀನಿ. ಆಂಟಿ! ಅಮ್ಮ! ಅಯ್ಯೋ ಅತ್ತಿಗೆ! ಅಯ್ಯೋ, ಏನಾಗಿಲ್ಲಮ್ಮ. ನನ್ ತಲೆ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಲ್ವೇನೆ? ಇದೇನತ್ತೆ, ಲ್ಯಾಪ್ಟಾಪ್ಗೆ ಪೂಜೆ ಮಾಡಿದ್ ನೀವು, ತೆಂಗಿನಕಾಯಿ ಹೊಡೆದಿದ್ ನೀವು, ನಾನೇನ್ ಪ್ಲಾನ್ ಮಾಡ್ದೆ ಅಂತ? ಪ್ರತಿಯೊಂದಕ್ಕೂ ಉತ್ತರ ಇರುತ್ತೆ ನಿನ್ ಹತ್ರ. ಏನೋ ಪದ್ಧತಿ ಪ್ರಕಾರ ಪೂಜೆ ಮಾಡೋಣ ಅನ್ಕೊಂಡೆ. ಶೌರ್ಯ, ನೋಡಿದ್ಯಾ? ಪೂಜೆ ಇನ್ನೂ ಶುರುವೇ ಆಗಿಲ್ಲ, ಆಗ್ಲೇ ನಿನ್ ಹೆಂಡತಿ ನಮಗೆ ಗೇಟ್ ಕೊಡಕ್ ನೋಡ್ತಾ ಇದ್ದಾಳೆ. ಅದೇನಮ್ಮ ಹೀಗೆ ಹೇಳ್ತಿದ್ಯಾ? ಕಲ್ಯಾಣಿ ಏನ್ ಬೇಕು ಅಂತ ಮಾಡ್ಲಿಲ್ವಲ್ಲ? ನೀನು ಫೋರ್ಸ್ ಆಗಿ ಹೊಡೆದಿದ್ದಕ್ಕೇನೆ ತೆಂಗಿನಕಾಯಿ ಮಗ್ಗದ ಮೇಲೆ ಬಿದ್ದು ವಾಪಸ್ ಬಂದು ಆ ತೆಂಗಿನಕಾಯಿ ನಮ್ಮಮ್ಮನ ತಲೆ ಮೇಲೆ ಬೀಳಿ ಅಂತ ತಾನೆ ಅಷ್ಟು ಜೋರಾಗಿ ಹೊಡೆದಿದ್ದು. ನೋಡಿದ್ರ, ದೇವ್ರು ನಮ್ ಕಡೆನೇ ಇದ್ದಾನೆ. ಏಯ್, ನಿಮ್ಮಮ್ಮ ನನ್ನ ಮುಂದೆ ಗೆಲ್ತಾಳೆ ಅನ್ಕೊಂಡಿದ್ಯಾ? ಆ ಸೀನೆ ಇಲ್ಲ. ನಿಮ್ಮಮ್ಮ 2 ನೇಯ್ದ್ರೆ ನಾನು 4 ನೇಯ್ತೀನಿ. ನಿಮ್ಮಮ್ಮ 4 ನೇಯ್ದ್ರೆ ನಾನು 6 ಸೀರೆ ನೇಯ್ತೀನಿ. ಬೆಳ್ಕರಿಯೋ ಹೊತ್ತಾಗ ನೋಡ್ತೀಯಲ್ಲ, ನಿಮ್ಮಮ್ಮನ್ಗಿಂತ 2 ಸೀರೆ ಜಾಸ್ತಿನೇ ನೇಯ್ತೀನಿ ನಾನು. ಈ ಸ್ಪರ್ಧೆಲಿ ನಿಮ್ಮಮ್ಮನ್ ಸೋಲಿಸ್ತೀನಿ, ನಾನೇ ಗೆಲ್ತೀನಿ. ದಮಯಂತಿ, ಕೆಲಸ ಮಾಡುವಾಗ ಯಾಕೆ ಹಾಗೆ ಮಾತಾಡ್ತೀಯ? ಮೊದಲು ಕೆಲಸ ಶುರು ಮಾಡಿ. ಏನೋ ತೆಂಗಿನ ಚಿಪ್ ತಗ್ಲಿ ಸಣ್ಣ ಗಾಯ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದು ಯಾರು? ನಾನ್ ಪಾಲ್ಗೊಳ್ಳಲ್ಲ ಅಂತ ಯಾವಾಗ ಹೇಳ್ದೆ? ನನ್ ತಲೆ ಗೇಟ್ ಬೀಳೋದಲ್ಲ, ನನ್ ತಲೆ 2 ಓಳಾದ್ರೂ ಸರಿ, ನಾನೇ ಸ್ಪರ್ಧೆಯಲ್ಲಿ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ.
ಸರಿ, ಶುರು ಮಾಡು. ಏನೇ ಆರ್ಡರ್ ಮಾಡಿದ್ಯಾ ಇಲ್ವಾ? ಆ ವಿಷಯನ ಮರ್ತೋಗಿ ಆಂಟಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಿನಲ್ವಾ. ನೇಯ್ದಿರೋ ಸೀರೆ, ಚೆನ್ನಾಗಿರೋ ಸೀರೆ ಒಂದು 6 ಬೇಕು. ಸರಿ ಮೇಡಮ್, ಯಾವಾಗ ಬೇಕಾಗತ್ತೆ? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವತ್ ರಾತ್ರಿಗೆ ನನಗೆ ಡೆಲಿವರಿ ಕೊಡ್ಬೇಕು ನೀವು. ಸ್ವಲ್ಪ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ಎಷ್ಟಾದ್ರೂ ಪರವಾಗಿಲ್ಲ, ಸೀರೆ ಮಾತ್ರ ರಾತ್ರಿಯೊಳಗೆ ಬಂದ್ಬಿಡ್ಬೇಕು. ಸರಿ ಮೇಡಮ್. ಸರಿ. ಕಲ್ಯಾಣಿ, ಆ ದಾರ ನಾನು ಸಿಕ್ಸಮ್ಮ. ಏನು ತಪ್ಪಿಸ್ಕೊಳ್ಳೋಣ ಅಂತಿದ್ಯಾ? ಆ ಅವಕಾಶನೇ ಇಲ್ಲ. ಯಾಕೆಂದ್ರೆ ನೀನೆಲ್ಲಿದ್ಯೋ ನಿನಗೆ ಗೊತ್ತಿಲ್ಲ. ಆಯಾಸ ಆಗಿ ಕೂತ್ಕೊಳ್ಳೋದ್ ಬಿಟ್ರೆ ನನ್ನ ಕೈಯಿಂದ ಇಲ್ಲಿಂದ ತಪ್ಪಿಸ್ಕೊಳ್ಳೋದಂತೂ ಅಸಾಧ್ಯ. ಹಲೋ ಸ್ಯಾಮ್. ಸಿದ್ದು, ಈ ನಂಬರ್ ಯಾರ್ದು? ಜೈಲಲ್ಲಿ ಇರ್ಬೇಕಾದ್ರೆ ಅಗತ್ಯ ಇರುವಾಗ ಯಾರು ಕೊಡ್ತಾರೋ ಅವ್ರದ್ದು. ಹೇಳು ಸಿದ್ದು, ಹೇಗಿದ್ಯಾ? ಅಲ್ಲಿ ಪರಿಸ್ಥಿತಿ ಏನು? ಇಲ್ಲೇ ಬಿಟ್ರೆ ಯಾವತ್ತೋ ಒಂದಿನ ನನ್ನ ನೇಣಿಗೆ ಹಾಕಿ ನನ್ನ ಡೆಡ್ ಬಾಡಿ ನಿನಗೆ ಕೊಡ್ತಾರೆ. ಸ್ಯಾಮ್, ಏನೋ ಒಂದು ಮಾಡಿ ನನ್ನ ಹೊರಗಡೆ ಕರ್ಕೊಂಡು ಬರ್ತೀಯಾ? ಇಲ್ಲ ಅಂದ್ರೆ ನನ್ನ ಡೆಡ್ ಬಾಡಿ ಮಾತ್ರ ಹೊರಗಡೆ ಬರುತ್ತೆ. ಹಾಗೆ ಮಾತಾಡ್ಬೇಡ ಸಿದ್ದು. ನಾನು ಇರ್ಬೇಕಾದ್ರೆ ನಿನ್ಗಂತ ಪರಿಸ್ಥಿತಿ ಬರೋದಕ್ ಬಿಡಲ್ಲ. ನಾನು ಅದೇ ಕೆಲ್ಸದಲ್ಲಿದ್ದೀನಿ. ಇದಕ್ಕೂ ಮುಂಚೆ ಏನೇ ಮಾಡಬೇಕು ಅಂದ್ರು ನಾವಿಬ್ರು ಸೇರ್ ಮಾಡ್ತಿದ್ವಿ. ಇವಾಗ ನಾವು ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಅನ್ಕೊಂಡಿರೋದು ನಡೀತಿಲ್ಲ. ನನಗೂ ಅದೇ ಅನ್ನಿಸ್ತಿದೆ. ಅದಕ್ಕೆ ಹೇಗಾದ್ರೂ ನನ್ನ ಹೊರಗಡೆ ಕರ್ಸು ಸ್ಯಾಮ್. ಆಮೇಲೆ ಏನು ಅನ್ನೋದನ್ನ ಪ್ಲಾನ್ ಮಾಡೋಣ. ಓಕೆ ಸಿದ್ದು, ನೀನ್ ನಾಳೆ ಸಂಜೆಗೆಲ್ಲ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಆ ಮಾತ್ ಮೇಲೆ ಇರು ಸ್ಯಾಮ್. ನೀನು ಅನ್ಕೊಂಡ್ರೆ ಮಾಡಕ್ಕಾಗುತ್ತೆ. ಓಕೆ ಸಿದ್ದು, ನಾಳೆ ನೀನು ಹೊರಗಡೆ ಬರ್ತಿದ್ಯಾ? ನಾವು ನೇರವಾಗಿ ಭೇಟಿ ಮಾಡ್ತಿದೀವಿ. ಬಾಯ್. ಹುಷಾರು ಸ್ಯಾಮ್. ಹೇಳಿ ಮೇಡಮ್. ಲಾಯರ್ ಸರ್, ಸಿದ್ದು ಪರಿಸ್ಥಿತಿ ಏನು? ಎಷ್ಟು ಪ್ರಯತ್ನ ಪಟ್ರು ಬೇಲ್ ಸಿಗ್ತಾ ಇಲ್ಲ ಮೇಡಮ್. ಬೇಲ್ ಅಲ್ಲ, ನನಗೆ ಸಿದ್ದು ಹೊರಗಡೆ ಬರಬೇಕು. ಅದು ನಾಳೆನೆ. ಕಷ್ಟ ಆಗತ್ತೆ ಮೇಡಮ್. ಆ ಕಷ್ಟದ ಬೆಲೆ ಎಷ್ಟು ಹೇಳಿ? ಒಂದು 10 ಲಕ್ಷ ರೂಪಾಯಿ ಅವಶ್ಯಕತೆ ಬೀಳುತ್ತೆ. 10 ಲಕ್ಷ ಕೊಟ್ರೆ ಕೆಲಸ ಆಗತ್ತಾ? ನೀವು ಹೇಳ್ದಾಗೆ ನಾಳೆ ಸಾಯಂಕಾಲನೇ ಸಾರು ನಿಮ್ ಮುಂದೆ ಇರ್ತಾರೆ. ಓಕೆ.
ಆ ಏರ್ಪಾಡ್ ನೀವು ಮಾಡಿ, 10 ಲಕ್ಷ ನಾನ್ ರೆಡಿ ಮಾಡ್ತೀನಿ. ಸರಿ ಮೇಡಮ್. ಏಯ್, ಏನೇ ಕಲಾವತಿ, ಸೀರೆ ಆರ್ಡರ್ ಮಾಡಿದೀನಿ ಅಂದೆ, ಎಲ್ಲಿ? ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? 5 minutes ಅಲ್ಲಿ ಬಂದ್ಬಿಡತ್ತ ಆಂಟಿ. ಅಯ್ಯೋ, ನಮ್ಮಲ್ಲಿ ಯಾರೇ ಹೋದ್ರೂ ಅನುಮಾನ ಬರತ್ತೆ. ಅದು ನಿಜಾನೇ. ಪಲ್ಲವಿ, ಯಾರಿಗೂ ಗೊತ್ತಾಗ್ದಾಗೆ 3 ಗಂಟೆಗೆ ಹೋಗ್ಬಿಟ್ ಬಾ. ನಾನಾ ಕಲ್ಯಾಣಿ ಒಳಗಡೆ ಇದ್ದಾಳೆ, ಅನುಪಮ ತನ್ನ ಕೆಲ್ಸದಲ್ಲಿ ಬಿಸಿ ಇದ್ದಾಳೆ, ಅಪ್ಪ ಅಮ್ಮ ಮಲ್ಕೊಂಡಿದ್ದಾರೆ. ಯಾರು ನೋಡ್ತಿರೋ ಹಾಗೆ ಹೋಗ್ಬಿಟ್ ಬಾ, ಹೋಗು. ಸರಿ ಅತ್ಗೆ. ಇಲ್ಲಿ ನೋಡಿ, ಆ ಕೊರಿಯರ್ ನೋಡೆ ಫೋನ್ ಮಾಡ್ತಿದ್ದಾನೆ. ಹಲೋ ಹಲೋ, ಬಂದ್ರಾ? ಹಾ ಇಲ್ಲಿ ಕೊಡಿಲಿ. ಇಲ್ಲಿ ನೋಡಪ್ಪ, ನೀನ್ ಮುಂದಿನ ಬಾಗ್ಲಿಂದ ಅಲ್ಲ, ಹಿಂದಿನ ಬಾಗ್ಲಿಂದ ಬಾ. ಯಾಕೆ ಮೇಡಮ್? ನೀನ್ ಬಾರಯ್ಯ, ಹೇಳ್ತೀನಿ. ಬಂದ ಮೇಲೆ ನಿನ್ಗೆ ಅರ್ಥ ಆಗತ್ತೆ. ಹಲೋ ಹಲೋ ಮೇಡಮ್. ಏನಾಗಲ್ಲ ಪಲ್ಲವಿ, ಅತ್ತಿಗೆ ನೀನ್ ಹೋಗು. ಸರಿ ಅತ್ತಿಗೆ. ಹಿಂದಿನ ಬಾಗ್ಲಿಂದ ಯಾಕೆ ಬರಕ್ ಹೇಳಿದ್ರು ನೋಡೋಣ. ಏನಪ್ಪ, ಬಂದ್ಯಾ? ಕಲಾವತಿ ಅಂದ್ರೆ ನೀವೇನಾ? ಇಲ್ ಬಾ. ಮೇಡಮ್ ಮೇಡಮ್, ಬಾರಪ್ಪ. ಎಲ್ಲಿಗೆ ಮೇಡಮ್? ಮೇಡಮ್ ಮೇಡಮ್, ನಾನು ಆ ಥರದನಲ್ಲ ಮೇಡಮ್. ಮೇಡಮ್ ಮೇಡಮ್ ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್. ಬೇಗ ಕೆಲ್ಸ ಮುಗ್ಸು. ಏನ್ ಕೆಲಸ ಮೇಡಮ್? ಅಲ್ಲಿ ನಮ್ಮವರೆಲ್ಲ ಕಾಯ್ತಾ ಇದಾರೆ, ಬೇಗ ಮುಗ್ಸು. ಅಲ್ಲಿ ನಿಮ್ಮವರೆಲ್ಲ ಕಾಯ್ತಿದಾರಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್? ಕಿರ್ಚ್ಬೇಡ, ಎಲ್ರಿಗೂ ಕೇಳಿಸ್ಬಿಡತ್ತೆ. ಕೇಳಿಸ್ಬಿಡುತ್ತಾ? ಹಿಂದಿನ ಬಾಗ್ಲಿಗೆ ಬಾ ಅಂದ್ರೆ ಕೇಳಿಸ್ಬಿಡುತ್ತೆ ಅಂತಿದ್ದೀರಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಮೇಡಮ್. ಅಪ್ಪ, ನಿನಗ್ ಯಾಕೋ ಭಯ? ಏನಾದ್ರೂ ಇದ್ರೆ ನನಗ್ ಭಯ ಆಗ್ಬೇಕು. ಮೊದ್ಲು ಬಂದಿರೋ ಕೆಲ್ಸ ಮುಗ್ಸು, ಬೇಗ ಬೇಗ. ಮೇಡಮ್, ನಾನ್ ಬಂದಿರೋದಿದ್ನ. ಮಾತ್ ಬೇಡ, ಬೇಗ ಕೆಲ್ಸ ಮುಗ್ಸು. ಅಂದ್ರೆ ಮೇಡಮ್, ನನಗಿನ್ನೂ ಮದ್ವೆ ಕೂಡ ಆಗಿಲ್ಲ. ನಿನಗ್ ಮದ್ವೆ ಆಗಿದ್ರೇನೋ, ಆಗಿಲ್ಲ ಅಂದ್ರೆ ನನ್ಗೇನೋ. ನಮ್ ಮನೆಯವ್ರು ಯಾರಾದ್ರೂ ಬಂದ್ಬಿಡ್ತಾರೆ, ಬೇಗ ಬೇಗ. ಸರಿ ಮೇಡಮ್. ಏನೋ ಮಾಡ್ತಿದ್ಯಾ? ನೀವೇ ಹಿಂದಿನ ಬಾಗ್ಲಿಗೆ ಬಾ ಅಂದ್ರಿ. ನಮ್ಮವ್ರು ಯಾರಾದ್ರೂ ಬರೋಕ್ ಮುಂಚೆ ಕೆಲ್ಸ ಮುಗ್ಸು ಅಂತಿದ್ದೀರಾ ಅಂದ್ರೆ ನೀವು ನನ್ನ ಹೇಗ್ ಕಾಣಿಸ್ತಿದ್ದೀನೋ ನಿನ್ ಕಣ್ಗೆ? ಆ ಪಾರ್ಸಲ್ ಕೊಟ್ರೆ ಏನೋ ಸಹಿ ಮಾಡಿಸ್ಕೋತೀರಾ ಅಲ್ವಾ? ಆ ಕೆಲ್ಸ ಮುಗ್ಸು ಅಂತ ಹೇಳ್ತಿದ್ದು. ನೀವಿಷ್ಟೊತ್ ಮಾತಾಡ್ತಿದ್ದಿದ್ ಸಹಿ ಬಗ್ಗೆನಾ? ಮುಖ ಕಿತ್ತೋಗುತ್ತಷ್ಟೇ. ಮತ್ತೊಂದ್ ಕೊಡ್ಬೇಕಾ? ಮೊದ್ಲು ಸೈನ್ ಹಾಕಿಸ್ಕೊಳೋ. ಬೇಗ. ಆಯ್ತೊಳಿ, ಇಲ್ಲಿ ಸೈನ್ ಮಾಡಿ. ತಗೊಳ್ಳಿ, ಮಾಡಿ.
ಇವಳು ಮರದ ಹಿಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ದಾಳೆ? ಮತ್ತೆ ಇವಳು ತಮ್ಮನ ಹತ್ರ ಸಂಪದನ ಹತ್ರ ಕದ್ದು ಮಾತಾಡ್ತಿದ್ದಾಳ. ಪಲ್ಲವಿ, ಏನ್ ಮಾಡ್ತಿದ್ಯಾ? ಹೋಗು, ನಮ್ಮ ಮನೆಯವ್ರು ಬಂದ್ರು. ಏಯ್, ಯಾರು ನೀನು? ಲೈ ಲೈ ನಿಂತ್ಕೋ. ಲೈ ನಿನ್ನೆ ಲೈ ನಿಂತ್ಕೊಳ್ಳೋ. ಬಾಲಾಜಿ, ಇದ್ಯಾಕಿಲ್ಲಿದೆ? ಅಮ್ಮವರು ಯಾರಿಗೋ ಪಾರ್ಸೆಲ್ ಮಾಡಿಟ್ಟಿದ್ದಾರೆ ಅನ್ಸತ್ತೆ. ಇದನ್ನ ಇಲ್ಲೇ ಬಿಟ್ರೆ ನನ್ನ ಕತೆ ಮುಗಿಯುತ್ತಷ್ಟೇ. ಬಾಲಾಜಿ, ಏನೋ ಇದು? ಅನುಪಮ ಅಮ್ಮವರು ಯಾರಿಗೋ ಕಳಿಸೋದಕ್ಕೆ ಪಾರ್ಸೆಲ್ ಮಾಡಿಟ್ಟಿದ್ದಾರೆ ಅನ್ಸತ್ತೆ ಯಜಮಾನ್ರೆ. ಸರ್, ಇಲ್ಲಿ ಕೊಡು. ಕಲಾವತಿ, ಇದನ್ನ ಯಾರೋ ಕಲಾವತಿ ಹೆಸರಿಗೆ ಕಳಿಸಿದ್ದಾರೆ. ಅವಳಿನ್ನೂ ಇದನ್ನ ನೋಡಿಲ್ಲ ಅನ್ಸುತ್ತೆ. ಆಂಟಿ, ನಾನು ಹೋಗ್ತೀನಿ. ಅಂಕಲ್, ಅದ್ ನಂದು. ನನ್ಗೋಸ್ಕರ ಅಜ್ಜಿ ಕಳ್ಸಿದ್ದಾರೆ. ಹೌದಾ? ಹಾ. ಮತ್ತೆ ಎಲ್ಲೆಲ್ಲೋ ಇಟ್ರೆ ಹೇಗಮ್ಮ? ತಗೋ, ಹಿಡ್ಕೋ. ತಗೊಂಡ್ ಬಾ. ಬಾ. ಯಾರೇ ಅವನು? ಆ ಸಿದ್ದುನೇನಾ? ಯಾರ ಬಗ್ಗೆ ಕೇಳ್ತಿದ್ದೀರಾ ರೀ? ಈಗ ಓಡೋದ್ನಲ್ಲ ಅವನ ಬಗ್ಗೆ. ಅಂದ್ರೆ ಯಾವಾಗ್ಲೂ ನೀವ್ ನನಗ್ ಬೈಯೋದೇನೋ? ನಿಮ್ ಧ್ವನಿ ಕೇಳಿ ನಾನ್ ಬಂದ್ರೆ ನನಗೆ ಬೈತೀರಾ? ಎಲ್ಲ ನನ್ ಕರ್ಮ. ನಾನೇನ್ ಕೇಳ್ದೆ? ಇವಳೇನ್ ಹೇಳ್ತಿದ್ದಾಳೆ? ಆ ಸಿದ್ದು ಈಗ ಜೈಲಲ್ಲಿ ಇದ್ದಾನಲ್ವಾ? ಮತ್ತೀಗ ಓಡೋದವ್ನು ಯಾರು? ಆ ಸಂಪದ ಈಗ ಮತ್ತೇನಾದ್ರೂ ಪ್ಲಾನ್ ಮಾಡ್ತಿದ್ದಾಳ? ತಗೊಳ್ಳಿ ಅತ್ಗೆ. ಅಬ್ಬಾ, ಕವರ್ ತೆಗೆದ್ಮೇಲೆ ಸೀರೆ ಯಾಕೆ ತೆಗಿತಿದ್ದೀರಾ? ಸರಿ ಬಿಡು, ಈ ಕವರ್ನೆಲ್ಲ ಆಚೆ ಹಾಕ್ಬಿಡು. ಸರಿ ಅದ್ಗೆ. ಏನೇ ಹಾಗೆ ನೋಡ್ತಾ ಇದ್ಯಾ? ಕಷ್ಟಪಟ್ಟು ನಾವು ನೇಯ್ದಿರೋ ಸೀರೆಗಳು. ಹೌದಾ? ಇನ್ನೇನ್ ಮತ್ತೆ, ಒಬ್ರಿಗೆ 3 ಜನ ಇದೀವಿ. ನಿಮ್ಮ ಹಾಗಲ್ಲ, ಚಕ ಚಕ ಅಂತ ನೇಯ್ತೀವಿ. ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ. ನಡೀರಿ ಅದ್ಗೆ. ನಡಿ. ಒಂದಿನದಲ್ಲಿ ಅಷ್ಟು ಸೀರೆ ನೇಯ್ದಿದಾರ? ಅತ್ತೆಗೆ ಸೀರೆ ನೇಯೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಮತ್ತೆ ಇಷ್ಟೆಲ್ಲ ಸೀರೆನ ಹೇಗ್ ನೇಯ್ದ್ರು?